ದೆಹಲಿಯಲ್ಲಿ ಮುಂದುವರಿದ ನೀಟ್ ಕಿಚ್ಚು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ಸಿಜೆಪಿ ಪ್ರೊಟೆಸ್ಟ್ ಅನ್ನು ಮುಂದುವರಿಸ್ತಾ ಇದೆ. ಸರ್ಕಾರ ಮತ್ತು ಕಾಕ್ರೋಚ್ ಜನತಾ ಪಾರ್ಟಿ ನಡುವೆ ಇವತ್ತು ಮೂರನೇ ಸುತ್ತಿನ ಮಾತುಕತೆ ನಡೆಯಬಹುದಾದ ಸಾಧ್ಯತೆಗಳಿದ್ದಾವೆ. ದಿನೇ ದಿನೇ ತಾರಕಕ್ಕೇರ್ತಾ ಇದೆ ನೀಟ್ ಕಿಚ್ಚು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಾರಣಕ್ಕಾಗಿ ಇಡೀ ದೇಶದ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶಿತಗೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ದೆಹಲಿಯಲ್ಲಿ ಮಧ್ಯಾಹ್ನ 3 ಗಂಟೆಗೆ ಇವತ್ತು ಮಾತುಕತೆ ಸಾಧ್ಯತೆ ಇದೆ. ನಿನ್ನೆಯ ಸಭೆ ಯಾವುದೇ ತಾರ್ಕಿಕ ಅಂತ್ಯವನ್ನು ಕಾಣಿಸಿಕೊಂಡಿರಲಿಲ್ಲ. ಕೇಂದ್ರ ಸಚಿವರಾದ JP ನಡ್ಡಾ, ಜಿತೇಂದ್ರ ಸಿಂಗ್ ಜೊತೆ ಸುಮಾರು 2 ಗಂಟೆಗಳ ಕಾಲ ಸಭೆ ನಡೆಸಿದರು ಸಿಜೆಪಿಯ ಪ್ರತಿನಿಧಿಗಳು. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಪ್ರಧಾನ್ ರಾಜೀನಾಮೆ ಬಗ್ಗೆ ಯಾವುದೇ ಹೇಳಿಕೆಯನ್ನು ನಡ್ಡಾ ಈವರೆಗೆ ನೀಡಿಲ್ಲ. ಸಭೆ ಶನಿವಾರ ಮುಂದುವರಿಯುತ್ತೆ ಅಂತಷ್ಟೇ ಹೇಳಿದ್ದಾರೆ ನಡ್ಡಾ. ಹೀಗಾಗಿ ಇವತ್ತು ಸಿಜೆಪಿ ಮತ್ತು ಬಿಜೆಪಿಯ ನಡುವೆ ಅಥವಾ ಬಿಜೆಪಿಯ ಕೇಂದ್ರ ಸರ್ಕಾರದ ನಡುವೆ ಮೂರನೇ ಸುತ್ತಿನ ಮಾತುಕತೆ ನಡೆಯುವ ಸಾಧ್ಯತೆಗಳಿದ್ದಾವೆ. ಅವರ ಬೇಡಿಕೆ ಬಹಳ ಸ್ಪಷ್ಟವಾಗಿದೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು, ಬೇರೆ ವಿಧಿಯೇ ಇಲ್ಲ, ಬೇರೆ ದಾರಿ ಇಲ್ಲ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸಚಿವರಾಗಿ ಮುಂದುವರಿಯುವ ಹಾಗಿಲ್ಲ. ಇನ್ನು ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು. ಇನ್ನು ವಿದ್ಯಾರ್ಥಿಗಳ ಮೇಲಿನ FIRಗಳನ್ನು ವಾಪಸ್ ಪಡಿಬೇಕು. ಈ 3 ಬೇಡಿಕೆಗಳನ್ನು ಇಟ್ಟುಕೊಂಡು ಸಿಜೆಪಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಪ್ರಧಾನ್ ರಾಜೀನಾಮೆಗೆ 24 ಗಂಟೆಗಳ ಕಾಲ ಡೆಡ್ಲೈನ್ ನೀಡಲಾಗಿದೆ. ಪ್ರಧಾನ್ ರಾಜೀನಾಮೆ ನೀಡಲೇಬೇಕು, ಇಲ್ಲವಾದರೆ ಹೋರಾಟ ತೀವ್ರಗೊಳಿಸ್ತೇವೆ ಅಂತ. ಸೊ ಹೀಗಾಗಿ ಸಿಜೆಪಿಯ ಪ್ರತಿಭಟನೆಗಳು JP ನಡ್ಡಾ ಅವರನ್ನು ಭೇಟಿಯಾಗಿ ಮಾತುಕತೆ ಮಾಡಿ ಅವರ ಬೇಡಿಕೆಯ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. JP ನಡ್ಡಾ ಅದನ್ನು ಸ್ವೀಕರಿಸಿದ್ದಾರೆ. ಬಟ್ ಯಾವುದೇ ರೀತಿಯ ಸುಳಿವನ್ನು ಅವರು ಕೊಟ್ಟಿಲ್ಲ. ಸೊ ಹೀಗಾಗಿ ಇವತ್ತು ಮತ್ತೊಮ್ಮೆ ಸಭೆ ನಡೆಯುವ ಸಾಧ್ಯತೆಗಳಿದ್ದು ಈ ಸಭೆಯಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಳ್ಳಬಹುದಾ, ಕೊನೆಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬಹುದಾ, ಹೀಗೆ ಚರ್ಚೆಗಳಿದ್ದಾವೆ.